ಜಾತಿ ಗಣತಿ ವರದಿ ವಿರೋಧ ಮಾಡುವಂತಹ ಬಿಜೆಪಿಗೆ ಮಾನ ಮರ್ಯಾದೆ ಇಲ್ಲ. ಇಷ್ಟು ದಿನ ಜಾತಿ ಗಣತಿ ವರದಿಯನ್ನ ಫ್ರೀಜರ್ ನಲ್ಲಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ವರದಿಯನ್ನೇ ವಿರೋಧ ಮಾಡ್ತಾ ಇದ್ದಾರೆ. $76 ಲಕ್ಷ ಜನ ಲಿಂಗಾಯತರು ಮೊದಲ ಸ್ಥಾನದಲ್ಲಿದ್ದಾರೆ. 2ನೇ ಸ್ಥಾನದಲ್ಲಿ ಮುಸ್ಲಿಮರಿದ್ದಾರೆ. 3ನೇ ಸ್ಥಾನದಲ್ಲಿ ಗೌಡ್ರಿದ್ದಾರೆ. ಇದರಲ್ಲಿ ಏನ್ ತಪ್ಪಿದೆ? ಇದರಲ್ಲಿ ರಾಜಕೀಯ ಏನ್ ಬಂತು? ಜಾತಿ ಜನಗಣತಿ ಬಗ್ಗೆ ರಾಜ್ಯದ ಜನತೆ ಖುಷಿಯಲ್ಲಿದ್ದಾರೆ ಅಂತ ಹೇಳಿ ಕೋಲಾರದಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಗೌಡ್ರು ಕೂಡ 2ನೇ ಸ್ಥಾನದಲ್ಲಿ ಇರ್ತೀವಿ ಅನ್ನುವಂತಹ ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ರು. ಈ ಅಂಕಿ ಅಂಶಗಳನ್ನ ನಾವು ಕೂಡ ನೋಡ್ತಾ ಇದ್ರೆ ಎಂತವರೆಗೂ ಕೂಡ ಅನುಮಾನ ಬರುತ್ತೆ ಅಂತ ಹೇಳಿ ಈಗಾಗಲೇ ಬಿಜೆಪಿ ಕೂಡ ಆರೋಪವನ್ನ ಮಾಡ್ತಾ ಇದೆ. ಸ್ವಪಕ್ಷದವರೇ ಕೂಡ ಆರೋಪ ಮಾಡ್ತಾ ಇದ್ದಾರೆ, ಇದು ಸರಿ ಇಲ್ಲ, ಜಾತಿ ಗಣತಿ ಏನಾಗಿದೆ ಅದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಸ್ವಪಕ್ಷದವರೇ ಆರೋಪ ಮಾಡ್ತಾ ಇದ್ದಾರೆ. ಈಗ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರೋದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ವರದಿ ನಿಮಗೆ ಕರೆಕ್ಟ್ ಆಗಿರ್ಬೋದು, ಬಟ್ ಆದ್ರೆ ಬೇರೆಯವ್ರಿಗೆ ಕರೆಕ್ಟಾಗಿ ಇಲ್ಲದೆ ಇರಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ತರ ಕ್ಷುಲ್ಲಕ ರಾಜಕಾರಣ ಮಾಡುವಂತ ಈ ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನು ಇಲ್ಲ ಅಂತ. ಮಾನ ಮರ್ಯಾದೆ ಏನಾದ್ರು ಇಷ್ಟು ದಿವಸ ಅವರೇನೆ ಜಾತಿ ಗಣತಿ ವರದಿ ರಾಜಕಾರಣಕ್ಕಾಗಿ ಸುಮ್ಮನೆ ಹಂಗೆ ಅಲ್ಲಿ ಫ್ರೀಜರ್ ಅಲ್ಲಿ ಇಟ್ಟವ್ರೆ, ಅದನ್ನ ಆಡಳಿತಕ್ಕೆ ತಗೋಬರ್ತಾ ಇಲ್ಲ, ಅದನ್ನ ಮಣ್ಣೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ವರದಿ ನಾವು ಬಿಡುಗಡೆ ಮಾಡಿದ ತಕ್ಷಣ ರಾಜಕಾರಣ ಆಗೋಯ್ತಾ? ವಾಟ್ ಪಾಲಿಟಿಕ್ಸ್ ಇನ್ 95% ಈ ರಾಜ್ಯದ ಜನತೆ ಸುಮಾರು 6 ಕೋಟಿ ಜನಗಳನ್ನ ಇವತ್ತು ಸರ್ವೆ ಮಾಡಿ ರಿಪೋರ್ಟ್ಸ್ ಕೊಟ್ಟಿರೋದು. ಇದರಲ್ಲಿ ಏನ್ ತಪ್ಪಿದೆ? ಇದರಲ್ಲಿ ನೋಡಿದ್ರೆ ಲಿಂಗಾಯತ ಸಮಾಜ ಇಸ್ ಕಮಿಂಗ್ ಟು ನಂಬರ್ 1. ಯಾರ್ ಇನ್ ದ ನಂಬರ್ 1? 55 plus 75 plus 10 around 76 lakhs I think. ಸರಿಯಾಗಿ ಓದಿಲ್ಲ, ನಾನು ಓದ್ತಾ ಇದ್ದೀನಿ. 76 ಲಕ್ಷ ಜನ ಲಿಂಗಾಯತರು ಇದ್ದಾರೆ. they are number 1 position. Number 2 is Muslims I think. Number 3 is ನಮ್ಮ ಗೌಡ್ರು ಇದಾರಲ್ಲ 62%, 62 ಲಕ್ಷ. ಇದ್ರಲ್ಲಿ ರಾಜಕೀಯ ಏನ್ ಬಂತು? ಇದ್ರಲ್ಲಿ ಆರೋಪ ಮಾಡ್ತೀವಿ. ಈ ತರ ಕ್ಷುಲ್ಲಕ ರಾಜಕಾರಣ ಮಾಡುವಂತ ಈ ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನು ಇಲ್ಲ ಅಂತ. ಮಾನ ಮರ್ಯಾದೆ ಏನಾದ್ರು ಇದೆಯಾ? ಇಷ್ಟು ದಿವಸ ಅವರೇನೆ ಜಾತಿ ಗಣತಿ ವರದಿ ರಾಜಕಾರಣಕ್ಕಾಗಿ ಸುಮ್ಮನೆ ಹಂಗೆ ಅಲ್ಲಿ ಫ್ರೀಜರ್ ಅಲ್ಲಿ ಇಟ್ಟವ್ರೆ, ಅದನ್ನ ಆಡಳಿತಕ್ಕೆ ತಗೋಬರ್ತಾ ಇಲ್ಲ, ಅದನ್ನ ಮಣ್ಣೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ವರದಿ ನಾವು ಬಿಡುಗಡೆ ಮಾಡಿದ ತಕ್ಷಣ ರಾಜಕಾರಣ ಆಗೋಯ್ತಾ? ವಾಟ್ ಪಾಲಿಟಿಕ್ಸ್ ಇನ್ 95% ಈ ರಾಜ್ಯದ ಜನತೆ ಸುಮಾರು 6 ಕೋಟಿ ಜನಗಳನ್ನ ಇವತ್ತು ಸರ್ವೆ ಮಾಡಿ ರಿಪೋರ್ಟ್ಸ್ ಕೊಟ್ಟಿರೋದು. ಇದರಲ್ಲಿ ಏನ್ ತಪ್ಪಿದೆ? ಇದರಲ್ಲಿ ನೋಡಿದ್ರೆ ಲಿಂಗಾಯತ ಸಮಾಜ ಇಸ್ ಕಮಿಂಗ್ ಟು ನಂಬರ್ 1. ಯಾರ್ ಇನ್ ದ ನಂಬರ್ 1? 55 plus 75 plus 10 around 76 lakhs I think. ಸರಿಯಾಗಿ ಓದಿಲ್ಲ, ನಾನು ಓದ್ತಾ ಇದ್ದೀನಿ. 76 ಲಕ್ಷ ಜನ ಲಿಂಗಾಯತರು ಇದ್ದಾರೆ. they are number 1 position. Number 2 is Muslims I think. Number 3 is ನಮ್ಮ ಗೌಡ್ರು ಇದಾರಲ್ಲ 62%, 62 ಲಕ್ಷ. ಇದ್ರಲ್ಲಿ ರಾಜಕೀಯ ಏನ್ ಬಂತು? ಇದ್ರಲ್ಲಿ ಆರೋಪ ಮಾಡ್ತೀವಿ. ಈ ತರ ಕ್ಷುಲ್ಲಕ ರಾಜಕಾರಣ ಮಾಡುವಂತ ಸಂಪುಟದಲ್ಲಿ ಜಾತಿ ಗಣತಿ ವರದಿ ಮಂಡನೆ ಹಿನ್ನೆಲೆ ವರದಿ ಬಗ್ಗೆ ಎಲ್ಲರೂ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ವರದಿ ಬಗ್ಗೆ ಸ್ಪಷ್ಟತೆಯನ್ನ ಕೊಡ್ತಾ ಇದ್ದಾರೆ. ಸ್ಟಡಿ ಮಾಡಿ ಚರ್ಚೆಯನ್ನ ಮಾಡಬೇಕಾಗಿದೆ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್.
ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ವರದಿ ಬಗ್ಗೆ ಸ್ಟಡಿ ಮಾಡಿ ಚರ್ಚೆ ಮಾಡಬೇಕಾಗಿದೆ. ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಸಂಪುಟದಲ್ಲಿ ಜಾತಿ ಗಣತಿ ವರದಿ ಮಂಡನೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ಕರೆಯಲಾಗಿದೆ. 17ರಂದು ಇದೇ ಶುಕ್ರವಾರ ಅವತ್ತು ತೀರ್ಮಾನಗಳನ್ನು ಕೈಗೊಳ್ಳಲಾಗುತ್ತೆ. ಅವತ್ತು ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಈಗಾಗಲೇ ಏನು ಜಾತಿ ಗಣತಿ ವರದಿ ಬಿಡುಗಡೆಯಾಗಿದೆಯೋ ಅದಕ್ಕೆ ಅವರವರ ಅಭಿಪ್ರಾಯವನ್ನ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ.